Hey guys, welcome to KBP ಚಾನಲ್. ನಾನು ಆಶಿಕ್. ಇವತ್ತಿನ ಫಸ್ಟ್ ಟೆಕ್ ಅಪ್ಡೇಟ್ ನ ಶುರು ಮಾಡೋಣ. ಬಟ್ ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಲೈಕ್ ಮಾಡ್ತಾ ಟೆಕ್ ಅಪ್ಡೇಟ್ಸ್ ನ ಎಂಜಾಯ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಅಪ್ಡೇಟ್ ಬಂದು Xiaomi ಅವ್ರದ್ದು ಹೊಸದಾಗಿ ಒಂದು ಟೀಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾನ, ಅಂದರೆ ಥರ್ಡ್ ಜೆನ್ ಎಲ್ಲದಕ್ಕಿಂತ ಅಡ್ವಾನ್ಸ್ ಆಗಿರುವಂಥ ಒಂದು ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾನ ನಾವು ತರ್ತೀವಿ ಅಂತ. ಆ್ಯಕ್ಚುಲಿ ZTE ಇವ್ರು ಮಾಡಿದ್ದಾರೆ, ಅದೊಂದು ಫಸ್ಟ್ ಜೆನ್ ಆಗಿತ್ತು. ಆಮೇಲೆ ನನಗೆ ಗೊತ್ತಿರಂಗೆ ಅದಕ್ಕೂ ಮೊದಲು ಇವ್ರು ಮಾಡಿದ್ರು, ಯಾರು ವಿವೋ ಅಪೆಕ್ಸ್ ಅವ್ರು ಮಾಡಿದರು. ಆ್ಯಕ್ಚುಲಿ ಅದು ಇಂಡಿಯಾಗೆ ಬರಲಿಲ್ಲ, ಅದೊಂದು ಅಂದರೆ ಅದೊಂದು ಸಕ್ಸಸ್ಫುಲ್ ಆಗಲಿಲ್ವೇನೋ, ಹಂಗಾಗಿ ಎಲ್ಲೂ ಅದು ಎಕ್ಸ್ಪೋರ್ಟು ಏನು ಮಾಡಲಿಲ್ಲ. ZTE ಅವ್ರದ್ದು ಲಾಂಚ್ ಆಯಿತು, ಆ್ಯಕ್ಚುಲಿ ಅದು ಸಕ್ಸಸ್ಫುಲ್ಲಾಗಿ ಲಾಂಚ್ ಆಯಿತು. ಬಟ್ ಈಗ ಥರ್ಡ್ ಜನ್ರೇಷನ್ ಅಂದರೆ ಒಂದು ಅಡ್ವಾನ್ಸ್ ಆಗಿರೋಂಥ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾನ ನಾವು ತರ್ತೀವಿ ಅಂತ Xiaomi ಅವ್ರದ್ದು ಟೀಸ್ ಬಂದಿದೆ. ನೋಡೋಣ ಹೇಗಿರುತ್ತೆ. ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಐಫೋನ್ ಅವ್ರದ್ದು 12 Pro ಏನಿದೆ ಅದರದ್ದು ಇಮೇಜಸ್ ಲೀಕ್ ಆಗಿದೆ, ಡಿಸ್ಪ್ಲೇ ಇಮೇಜಸ್ ಲೀಕ್ ಆಗೋಗಿದೆ. ಆಲ್ರೆಡಿ ಅದರದ್ದು ಎಲ್ಲ ಲೀಕ್ಸ್ ಎಲ್ಲ ಸಿಗ್ತಾ ಹೋಗಿದೆ. ಬಟ್ ಇದು ಕನ್ಫರ್ಮ್ ಆಗೋದು ಹೇಗೆ ಅಂದರೆ LIDR ಫೀಚರ್ ಅಂದರೆ 3D ಕ್ಯಾಮ್ರಾ ಫೀಚರ್ ಏನಿದೆ ಅದು ಎನೇಬಲ್ ಮಾಡೋ ಆಪ್ಷನ್ ಇರೋದ್ರಿಂದ ಗೊತ್ತಾಗುತ್ತೆ ಇದು ಒಂದು ಐಫೋನ್ 12 ಲೈನಪ್ ಹಿಂದೆ ಒಂದು ಫೋನ್ ಆಗಿದೆ ಅಂತ. ಐಫೋನ್ ನೆಕ್ಸ್ಟ್ ಅಪ್ಡೇಟ್ ಬಂದು poco X3 ಬಗ್ಗೆ. ಇದು ಸೆಪ್ಟೆಂಬರ್ 8ಗೆ ರಿಲೀಸ್ ಆಗ್ತಾ ಇದೆ. ಇದು ಅಷ್ಟೇ ಒಂದು ಫೋನು X2 ಕಂಪೇರ್ ಮಾಡಿ ನಾನೊಂದು ಏನು ಚೇಂಜಸ್ ಏನಾದ್ರು ಹೇಳೋದಾದರೆ, ಸ್ನ್ಯಾಪ್ಡ್ರ್ಯಾಗನ್ 732 ಪ್ರೊಸೆಸರ್. ಇದೊಂದು ಫಸ್ಟ್ ಪ್ರೊಸೆಸರ್ ಅನಿಸುತ್ತೆ, ಸ್ನ್ಯಾಪ್ಡ್ರ್ಯಾಗನ್ 732 ಇರೋಂಥ ಒಂದು ಪ್ರೊಸೆಸರ್ ಬರ್ತಿರೋದು. ಆ್ಯಕ್ಚುಲಿ 730G ಕಂಪೇರ್ ಮಾಡಿದ್ರೆ ಒಂದು ಅಡ್ವಾನ್ಸ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. X2 ಅಲ್ಲಿ ಇದ್ದಿದ್ದಕ್ಕಿಂತ ಇದು ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆ ಅಂದರೆ ಬ್ಯಾಟ್ರಿ MAH ಮತ್ತು ಇದೊಂದು ಪ್ರೊಸೆಸರ್ ಅಷ್ಟೇ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಷ್ಟೇ ಇರೋದು ಚೇಂಜಸ್. ಅದು ಬಿಟ್ಟರೆ ಇನ್ನು ನಾವು ಅಂದರೆ ಈಗ ಕ್ಯಾಮ್ರಾ ಮಾಡ್ಯೂಲ್ ಎಲ್ಲ ಚೇಂಜಸ್ ಬರುತ್ತೆ, ಬಾಡಿ ಡಿಸೈನ್ ಅಫ್ಕೋರ್ಸ್ ಚೇಂಜ್ ಬರುತ್ತೆ. ನಾನು ನಿಮಗೆ ರೆಂಡರ್ಸ್ ಲೀಕ್ಸ್ ತೋರಿಸ್ತಿದ್ದೀನಿ, ನೀವು ನೋಡ್ತಿದ್ದೀರಾ. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು Sony xperia 5 Mark II ಬಗ್ಗೆ. 1 Mark IIದು ಸೇಮ್ ಸಿಮಿಲರ್ ಡಿಸೈನ್ ಇತ್ತು, ಸ್ವಲ್ಪ ಚೇಂಜಸ್ ಇದೆ ಕ್ಯಾಮ್ರಾ ಮಾಡ್ಯೂಲಲ್ಲಿ. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಒಂದು LED ಫ್ಲ್ಯಾಶ್. ಅದು ಅಲ್ಲದೆ ಇನ್ನೊಂದು ವಿಷಯ ನನಗೆ ಗೊತ್ತಿಲ್ಲ, ಮೇ ಬಿ ಸ್ನ್ಯಾಪ್ಡ್ರ್ಯಾಗನ್ 875 ಜೊತೆ ಬರ್ತಾ ಇದೆ ಇದು. ಸೊ ಗೈಸ್, ಈಗ ಲಾಸ್ಟ್ ಅಪ್ಡೇಟ್ ಬಂದು ನಿಮಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದರೆ, Realme X7pro ಏನಿದೆ 860 ಸ್ನ್ಯಾಪ್ಡ್ರ್ಯಾಗನ್ ಯೂಸ್ ಮಾಡ್ತಿರೋದು ಹೊಸ ಪ್ರೊಸೆಸರ್ ಅಂತ ಹೇಳಿದ್ದೆ. ಬಟ್ ಇಂಡಿಯನ್ ವೇರಿಯಂಟ್ ಪ್ರಕಾರ ಅಂದರೆ ಲೀಕ್ಸ್ ಪ್ರಕಾರ, ಬೆಂಚ್ ಮಾರ್ಕ್ ಲೀಕ್ಸ್ ಪ್ರಕಾರ ಇದರಲ್ಲಿ ಡೈಮೆನ್ಸಿಟಿ 1000+ ಇಂಡಿಯನ್ ವೇರಿಯಂಟ್ ಮಾತ್ರ ಈ ಥರ ಡೈಮೆನ್ಸಿಟಿ MediaTek ಡೈಮೆನ್ಸಿಟಿ 1000+ ಜೊತೆ ಬರ್ತಾ ಇರೋಂಥದ್ದು. ಅದು ಅಲ್ಲದೆ ಇನ್ನೊಂದು ಒಳ್ಳೆ ವಿಷಯ ಏನಂದರೆ 120 Hz OLED ಡಿಸ್ಪ್ಲೇ ಜೊತೆ ಬರ್ತಿರೋದು. IPS LCD ಡಿಸ್ಪ್ಲೇ 120 Hz ಇಟ್ಟರೆ ವೇಸ್ಟ್, OLED ಡಿಸ್ಪ್ಲೇ ಜೊತೆ 120 Hz ಜೊತೆ ಬರುತ್ತೆ ಅಂದರೆ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳೋದಂಗೆ 120 Hz LCD ಡಿಸ್ಪ್ಲೇ ಇರೋದು ಒಂದೇ, 90 Hz OLED ಡಿಸ್ಪ್ಲೇ ಇರೋದು ಒಂದೇ. ಬಟ್ ಈಗ 120 Hz OLED ಡಿಸ್ಪ್ಲೇ ಜೊತೆನೇ ಬರ್ತಾ ಇದೆ ಅಂದರೆ ಒಂದು ಚೈನೀಸ್ ಸ್ಮಾರ್ಟ್ಫೋನ್ಸ್ ಈ ಥರದ್ದೊಂದು ಅಂದರೆ ಒಂದು ನಾರ್ಮಲ್ ಸ್ಮಾರ್ಟ್ಫೋನ್ಸೇ ಬಿಡ್ತಿದ್ದು, ಮಿಡ್ ರೇಂಜ್ ಸ್ಮಾರ್ಟ್ಫೋನ್ಸ್ ಈಗ ಫ್ಲ್ಯಾಗ್ಶಿಪ್ ಒಂದು ಫೀಚರ್ಸ್ ಜೊತೆ ಬರ್ತಾ ಇದೆ. ನೋಡೋಣ ಹೇಗಿರುತ್ತೆ. ನಾನು ಈ ಫೋನ್ ನಿಜವಾಗ್ಲೂ ಕಾಯ್ತಿದ್ದೀನಿ. ಸೆಪ್ಟೆಂಬರ್ 1ನಲ್ಲಿ ಆ್ಯಕ್ಚುಲಾಗಿ ಲಾಂಚ್ ಆಗೋದು, ಬಟ್ ಇಂಡಿಯನ್ ವೇರಿಯಂಟ್ ಯಾವಾಗ ಲಾಂಚ್ ಆಗುತ್ತೆ ಗೊತ್ತಾಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಇವತ್ತಿನ ಅಪ್ಡೇಟ್ ಇಷ್ಟು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.